ವೆಲ್ಕಮ್ ಬ್ಯಾಕ್. ರಾಜ್ಯದಲ್ಲಿ ಸದ್ಯಕ್ಕೆ ಚರ್ಚೆ ಆಗ್ತಾ ಇರುವಂತಹ ಒಂದಷ್ಟು ವಿಚಾರಗಳ ಬಗ್ಗೆ ಗಮನ ಹರಿಸ್ತಾ ಹೋಗೋಣ. ಈಗ ಸದ್ಯಕ್ಕೆ ಸಂಪುಟ ವಿಸ್ತರಣೆ ಆಗಬೇಕು, ಆದರೆ ಇನ್ನೂ ಕೂಡ ಆಗಿಲ್ಲ. ಎರಡೆರಡು ಬಾರಿ ಸಿಎಂ ಹಾಗೆ ಮಾಜಿ ಸಿಎಂ ಬಿಕೆ ಹರಿಪ್ರಸಾದ್ ಇವರೆಲ್ಲರೂ ಕೂಡ ದೆಹಲಿಗೆ ಹೋಗಿ ಬಂದ್ರು, ಆದರೆ ಇನ್ನೂ ಕೂಡ ಪಟ್ಟಿ ಸಿದ್ಧ ಆಗಿಲ್ಲ. ರಾಹುಲ್ ಗಾಂಧಿ ಸಂಪುಟ ಸೇರೋದಕ್ಕೆ ಹಾಗಾದ್ರೆ ಹೊಸ ಮಾನದಂಡಗಳಿದೆಯಾ ಅನ್ನೋ ಪ್ರಶ್ನೆ. ಆ ಮಾನದಂಡದಲ್ಲಿ ಪಾಸ್ ಆದವರಿಗಷ್ಟೇ ಮಂತ್ರಿಗಿರಿ ಸಿಗುತ್ತೆ. ತಮ್ಮದೇ ಮೂಲಗಳ ಮೂಲಕ ಮಾಹಿತಿಯನ್ನು ಸಂಗ್ರಹ ಮಾಡಿಕೊಂಡಿದ್ದಾರೆ ರಾಹುಲ್ ಗಾಂಧಿ. ಶಾಸಕರ ಮೌಲ್ಯಮಾಪನವನ್ನ ಮಾಡಿಸಿದ್ದಾರೆ. ಆ ಮೌಲ್ಯಮಾಪನದಲ್ಲಿ ಪಾಸ್ ಆದವ್ರಿಗೆ ಮಾತ್ರ ಲಿಸ್ಟ್ನಲ್ಲಿ ಜಾಗ. ಈ ಸಂಪುಟ ಸೇರೋದಕ್ಕೊಂದು ಹೊಸ ಫಾರ್ಮ್ಯುಲಾ ಸಿದ್ಧ ಆದಂತೆ ಕಾಣಿಸ್ತಾ ಇದೆ. ತಮ್ಮದೇ ಸೋರ್ಸ್ ಮೂಲಕ ಒಂದು ರಿಪೋರ್ಟ್ ತರಿಸ್ಕೊಂಡಿದ್ದಾರೆ. ಹಿಂದೆ ಶಾಸಕರ ಮೌಲ್ಯಮಾಪನಗಳೆಲ್ಲವೂ ಕೂಡ ಆದವು. ಆ ಮೌಲ್ಯಮಾಪನಗಳಾದಂತಹ ಸಂದರ್ಭದಲ್ಲಿ ಯಾರ್ಯಾರು ಏನೇನು ಕೆಲಸ ಮಾಡಿದ್ದಾರೆ, ಅದರ ಜನರ ಜೊತೆಗೆ ಅವರ ಒಡನಾಟ ಯಾವ ರೀತಿಯಾಗಿದೆ, ಮುಂದಿನ ಬಾರಿ ಮಂತ್ರಿಗಿರಿಯನ್ನು ಯಾರಿಗೆ ಕೊಡ್ಬೋದು ಅನ್ನುವಂಥ ಒಂದಷ್ಟು ರಿಪೋರ್ಟ್ಸನ್ನು ಕೂಡ ತಮ್ಮದೇ ಸೋರ್ಸ್ ಮೂಲಕ ರಾಹುಲ್ ಗಾಂಧಿ ತರಿಸ್ಕೊಂಡಿದ್ದಾರಂತೆ. ಅವರ ಲಿಸ್ಟಲ್ಲಿ ಏನಾದರೂ ಮ್ಯಾಚ್ ಆಗುವಂಥ ಹೆಸರುಗಳು ಈ ಮೂರು ನಾಯಕರುಗಳ ಲಿಸ್ಟ್ನಲ್ಲಿದ್ದರೆ ಅವ್ರಿಗಷ್ಟೇ ಜಾಗ ಅನ್ನುವಂಥ ಒಂದಷ್ಟು ಮಾಹಿತಿಗಳು ಕೂಡ ಈಗ ಸದ್ಯಕ್ಕೆ ಸಿಗ್ತಾ ಇದೆ. ತಮ್ಮದೇ ಪ್ರತ್ಯೇಕ ಲಿಸ್ಟನ್ನು ರಾಹುಲ್ ಗಾಂಧಿ ಸಿದ್ಧಪಡಿಸಿದ್ದಾರೆ. ಸಿಎಂ ಮಾಜಿ ಸಿಎಂ ಹರಿಪ್ರಸಾದ್ ಪಟ್ಟಿಗೆ ಹಾಗಾದ್ರೆ ಮಾನ್ಯತೆ ಇಲ್ವಾ? ರಾಹುಲ್ ಗಾಂಧಿ ಪಟ್ಟಿಯಲ್ಲಿದ್ದವರಿಗಷ್ಟೇ ಮಂತ್ರಿಗಿರಿ. ಇದರ ಬಗ್ಗೆ ಸುಳಿವು ನೀಡಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಚೌಕಟ್ಟು ಹಾಕಿಕೊಟ್ಟು ಪಟ್ಟಿ ತಯಾರಿಸುವಂತೆ ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಕಳೆದ ಬಾರಿಯೇ ರಾಜ್ಯ ನಾಯಕರಿಗೆ ರಾಹುಲ್ ಗಾಂಧಿ ಸೂಚನೆಯನ್ನ ಕೊಟ್ಟಿದ್ದಾರಂತೆ. ತಮ್ಮದೇ ಒಂದು ಪ್ರತ್ಯೇಕ ಲಿಸ್ಟ್ ಅನ್ನ ರೆಡಿ ಮಾಡಿಕೊಂಡಿದ್ದಾರೆ ರಾಹುಲ್ ಗಾಂಧಿ. ಆ ಪಟ್ಟಿಯಲ್ಲಿ ಅಳೆದು ತೂಗಿ ಯಾರಿಗೆ ಈ ಬಾರಿ ಸಚಿವಗಿರಿ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಲಿಸ್ಟನ್ನು ರೆಡಿ ಮಾಡಿಕೊಂಡಿದ್ದಾರೆ. ಆ ಲಿಸ್ಟ್ ಮ್ಯಾಚ್ ಆದವ್ರಿಗೆ ಮಾತ್ರ ಮುಂದಿನ ಸಚಿವ ಸ್ಥಾನದ ಈ ಪಟ್ಟಿ ಏನಿದೆ ಹೊಸ ಪಟ್ಟಿಯಲ್ಲಿ ಅವಕಾಶ ಅನ್ನುವಂಥ ಮಾಹಿತಿ. ಹಾಗಾಗಿ ಎರಡೆರಡು ಬಾರಿ ದೆಹಲಿಗೆ ಹೋಗಿ ಬಂದರೂ ಕೂಡ, ಎರಡೆರಡು ಬಾರಿ ಲಿಸ್ಟ್ ರೆಡಿ ಮಾಡಿಕೊಂಡ್ರು ಕೂಡ ಆ ಲಿಸ್ಟ್ ಓಕೆ ಆಗಿಲ್ಲ ಅನ್ನುವಂಥ ಒಂದಷ್ಟು ಮಾಹಿತಿ, ಮತ್ತಷ್ಟು ಡೀಟೇಲ್ಸನ್ನು ಈಗ ಬೋಸರಾಜು MLA ಇಲ್ಲ, ಮಂತ್ರಿ ಮಾಡ್ಕೊಳ್ತಾರೆ. ಆ ತರ ಪ್ರಯತ್ನ ಈಗಲೂ ಆಗುತ್ತಾ? ತಮ್ಮ ಕ್ಯಾಬಿನೆಟ್ ಹೇಳ್ತಾರೆ. ಇದೇ SM ಕೃಷ್ಣ ಕಾಲದಲ್ಲಿ PKG ಇವ್ರನ್ನ ಚಂದ್ರಶೇಖರ್ ಈಗ ನಿಮ್ ಮೀಡಿಯಾವನ್ನು ನಾವು ಈಗ MLC ಮಾಡ್ಕೊಳ್ತೇವೆ. MP ಮಾಡ್ಕೊಂಡಿದೀವಿ, MLC ಮಾಡ್ಕೊಂಡಿದ್ದೀವಿ. ಆ ರೀತಿಯಾದಂತ ಒಂದು ಸರ್ಪ್ರೈಸ್ ಇರುತ್ತೆ ಅಂತ ಕಾಂಗ್ರೆಸ್ ಪಾರ್ಟಿಗೆ ಒಳ್ಳೇದಾದ್ರೆ ಏನ್ ಬೇಕಾದ್ರೆ ಮಾಡ್ಬೇಕಾಗ್ತದೆ. ಡಿ ಕೆ ಶಿವಕುಮಾರ್ ಮಾತಾಡಿರೋದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತ್ ದುರ್ಗದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತ್ ದುರ್ಗದ್ ಎರಡೆರಡು ಬಾರಿ ದೆಹಲಿಗೆ ಹೋಗಿ ಬಂದ್ರು. ಇನ್ನೇನು ಲೋಕಭವನದಲ್ಲಿ ಎಲ್ಲಾ ರೀತಿಯ ತಯಾರಿಗಳು ಕೂಡ ನಡೆಯೋದಕ್ಕೆ ಸೂಚನೆಗಳು ಕೂಡ ಸಿಕ್ಕಿದ್ವು. ಆ ನಿಟ್ಟಿನಲ್ಲಿ ಸಚಿವ ಸಂಪುಟ ರಚನೆ ಆಗೇ ಬಿಡ್ತು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಸುದ್ದಿಗಳು ಬಂದ್ವು. ಆದರೆ ಅದು ನಿಜ ಆಗಿರಲಿಲ್ಲ. ರಾಹುಲ್ ಗಾಂಧಿ ಬಳಿ ಇರುವಂತಹ ಪಟ್ಟಿಯಲ್ಲಿ ಯಾರ್ಯಾರ ಹೆಸರಿದೆ, ಅದರ ಜೊತೆ ಈ ಆಂತರಿಕ ಸರ್ವೆ ಹೇಗೆ ಮಾಡಿಸಿದ್ದಾರೆ, ಯಾರಿಗೆ ಈ ಬಾರಿ ಅವಕಾಶ ಸಿಗ್ಬೋದು, ಡೀಟೇಲ್ಸ್ ಏನಿದೆ? ಅಶ್ವಿನಿ, ಕಾಂಗ್ರೆಸ್ ಹೈಕಮಾಂಡ್ ಅದರಲ್ಲೂ ಕೂಡ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ತಮ್ಮ ಪಕ್ಷದಲ್ಲಿ ಸಚಿವ ಸಂಪುಟ ರಚನೆಯ ವಿಚಾರಕ್ಕೆ ಒಂದಷ್ಟು ತಮ್ಮ ಸ್ಟೈಲನ್ನು ಬದಲಾವಣೆ ಮಾಡಿಕೊಂಡಿದ್ದಾರೆ ಅನ್ನೋಂಥ ಚರ್ಚೆಗಳು ಈಗ ಜೋರಾಗೆ ನಡೀತಾ ಇರೋವಂಥದ್ದು. ಯಾಕೆ ಅಂತಂದು ಹೇಳಿದ್ರೆ, ಈ ಹಿಂದೆ ಎಲ್ಲ ಕ್ಯಾಬಿನೆಟ್ ರಚನೆಯ ಸಂದರ್ಭದಲ್ಲಿ ರಾಜ್ಯ ನಾಯಕರು ಕೊಟ್ಟಂಥ ಹೆಸರುಗಳು ಮತ್ತು ಲಿಸ್ಟಿನ ಜೊತೆಗೆ ಒಂದಷ್ಟು ಪ್ರಾಥಮಿಕ ಹಂತದ ಮಾಹಿತಿ, ಇವರಿಗೆ ಯಾಕೆ ಸಚಿವ ಸ್ಥಾನವನ್ನು ಕೊಡ್ತಾ ಇದ್ದೀವಿ, ಯಾಕೆ ಕೊಡಬೇಕು, ಮುಂದೆ ಇವರಿಂದ ಪಕ್ಷಕ್ಕೆ ಏನು ಲಾಭ ಅನ್ನುವಂಥ ವಿಚಾರಗಳನ್ನು ಪ್ರಾಥಮಿಕ ಹಂತದ ಮಾಹಿತಿಯನ್ನು ಮಾತ್ರ ರಾಹುಲ್ ಗಾಂಧಿಯವರು ಪಡಿತಾ ಇದ್ರು ಮತ್ತು ಹೈಕಮಾಂಡ್ ನಾಯಕರು ಪಡಿತಾ ಇದ್ರು. ಇದೀಗ ಆ ಮಾದರಿ ಬದಲಾಗಿದೆ. ಕಾರಣ ಏನಂತಂದು ಹೇಳಿದ್ರೆ, ರಾಹುಲ್ ಗಾಂಧಿಯವರು ಇಲ್ಲಿ ರಾಜ್ಯದ ವಿಚಾರದಲ್ಲಿ ಸುನೀಲ್ ಕಣ್ಗೋಳ್ ಟೀಮ್ ಸೇರಿದಂತೆ ಬೇರೆ ಬೇರೆ ತಮ್ಮ ಖಾಸಗಿ ಒಂದಷ್ಟು ಏಜೆನ್ಸಿಗಳ ಮೂಲಕ ಯಾವ ರೀತಿಯ ಕ್ಯಾಬಿನೆಟ್ ಬೇಕು, ಸರ್ಕಾರ ಯಾವ ರೀತಿ ನಡೀತಾ ಇದೆ, ಸರ್ಕಾರದಲ್ಲಿ ಯಾರೇನು ಮಾಡ್ತಾ ಇದ್ದಾರೆ, ಇದೆಲ್ಲವನ್ನೂ ಕೂಡ ಕೇಂದ್ರೀಕರಿಸ್ಕೊಂಡು ಒಂದಷ್ಟು ಮಾಹಿತಿಯನ್ನು ಈಗಾಗಲೇ ಅವ್ರ ಹತ್ರ ಇಟ್ಕೊಂಡಿದ್ದಾರೆ. ಆ ಇಟ್ಕೊಂಡೆ ಮಾಹಿತಿ ಅವರ ಬಳಿ ಸಂಗ್ರಹವಾಗಿರುವಂಥ ಮಾಹಿತಿಗಳ ಆಧಾರಿತವಾಗಿ ಒಂದು ಚೌಕಟ್ಟನ್ನು ಮಾಡಿ ರಾಜ್ಯ ನಾಯಕರಿಗೆ ಕೊಟ್ಟಿದ್ದಾರೆ. ಈಗ
ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೂಡ ಪಟ್ಟಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಪಟ್ಟಿ ಸಲ್ಲಿಕೆ ಮಾಡಿದ್ದಾರೆ. ಬಿ ಕೆ ಹರಿಪ್ರಸಾದ್ ಅವರು ಕೂಡ ಕೆಪಿಸಿಸಿ ಅಧ್ಯಕ್ಷರಾಗಿ ಅವರು ಕೂಡ ಪಟ್ಟಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಈ 3 ಜನ ಸಲ್ಲಿಕೆ ಮಾಡಿದಂತಹ ಪಟ್ಟಿಯಲ್ಲಿ ಇರುವಂತಹ ಹೆಸರುಗಳು ರಾಹುಲ್ ಗಾಂಧಿ ಅವರು ಸಿದ್ಧಪಡಿಸಿದಂಥ ಪಟ್ಟಿಯಲ್ಲಿ ಇದ್ದರೆ ಮಾತ್ರ ಅಂಥವರಿಗೆ ಸಚಿವ ಸ್ಥಾನ ಸಿಗುವಂಥ ಅವಕಾಶಗಳು ಹೆಚ್ಚಿದಾವೆ ಅನ್ನೋಂಥ ಚರ್ಚೆಗಳು ನಡೀತಾ ಇರುವಂಥದ್ದು. ಕಾರಣ ಏನಂತಂದು ಹೇಳಿದ್ರೆ ಹಿಂದೆ ಯಾರು ಸರ್ಕಾರದಲ್ಲಿದ್ದಾರೆ ಮತ್ತು ಅವರ ಐಡಿಯಾಲಜಿ ಏನು. ಹಿಂದೆ ನಾವು ಕಳೆದ ಕೆಲ ದಿನಗಳಿಂದನೂ ಕೂಡ ನಮ್ಮದೇ ಸುದ್ದಿವಾಹಿನಿಯಲ್ಲಿ ಒಂದು ಸುದ್ದಿಯನ್ನು ಮಾಡಿದ್ವಿ. ಸೈದ್ಧಾಂತಿಕವಾಗಿ ಹೋರಾಟ ಮಾಡುವಂಥ ವಿಚಾರದಲ್ಲಾಗಿರ್ಬೋದು, ಪಕ್ಷದ ವಿಚಾರದಲ್ಲಿ ಅವರ ನಿಷ್ಠೆ ಎಷ್ಟಿದೆ ಈ ಎಲ್ಲವನ್ನೂ ಕೂಡ ಕ್ರೋಢೀಕರಿಸಿಕೊಂಡೇ ಸಚಿವ ಸ್ಥಾನವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಸುದ್ದಿಯೂ ಕೂಡ ಪ್ರಸಾರ ಆಗಿತ್ತು. ಮುಂದುವರೆದು ಇವರು ಸುದ್ದಿಯನ್ನು ಲಿಸ್ಟನ್ನು ಕೊಟ್ಟಂಥ ಸಂದರ್ಭದಲ್ಲಿ ಕಳೆದ ಬಾರಿ ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿ ಇದ್ದಂಥ ಒಂದಷ್ಟು ಜನರಿಗೆ ಮಾಜಿ ಸಚಿವರ ಹೆಸರನ್ನು ತೆಗೆದುಕೊಂಡು ಹೋದಂಥ ಸಂದರ್ಭದಲ್ಲಿ ಅವರ ಹೆಸರುಗಳಿಗೂ ಕೂಡ ಗರಂ ಆಗಿದ್ರು. 11 ಜನರ ಪಟ್ಟಿ ಫೈನಲ್ ಏನಾಗಿತ್ತು ಅದರಲ್ಲಿ 6 ಜನನ ತೆಗೆದುಹಾಕಿ ಅನ್ನುವಂಥ ಮಾಹಿತಿಯನ್ನು ಸೂಚನೆಯನ್ನು ಕೊಟ್ಟಿದ್ರು. ಅಂದರೆ ಒಟ್ಟಾರೆಯಾಗಿ ಕ್ಯಾಬಿನೆಟ್ ವಿಸ್ತರಣೆಯ ಏನು ಮಾದರಿ ಏನಿದೆ ಅದನ್ನು ಸ್ಟೈಲನ್ನು ಬದಲಾವಣೆ ಮಾಡಿಕೊಂಡಿದ್ದಾರೆ. ಮೊದಲು ರಾಜ್ಯ ನಾಯಕರು ಕೊಟ್ಟಂಥ ಹೆಸರುಗಳನ್ನು ಒಂದಷ್ಟು ಪ್ರಾಥಮಿಕ ಹಂತದ ಮಾಹಿತಿಯನ್ನು ಪಡೆದು ಫೈನಲ್ ಅನ್ನು ಮಾಡ್ತಾ ಇದ್ರು. ಇದೀಗ ಸ್ವತಃ ರಾಹುಲ್ ಗಾಂಧಿ ತಮ್ಮದೇ ಆದಂತಹ ಮಾಹಿತಿಯನ್ನು ಕೇಂದ್ರೀಕರಿಸಿಕೊಂಡು ಯಾರು ಕ್ಯಾಬಿನೆಟ್ ಅಲ್ಲಿ ಇರಬೇಕು ಅನ್ನುವಂಥ ಲಿಸ್ಟ್ ಅನ್ನ ತಯಾರು ಮಾಡಿಕೊಂಡಿದ್ದಾರೆ. ಅವರ ಲಿಸ್ಟ್ ಅಲ್ಲಿ ಇದ್ದಂತ ಅವರೇನೋ ಒಂದಷ್ಟು ಅವರ ಒಂದು ಚೌಕಟ್ಟೇನಿದೆ ಆ ಚೌಕಟ್ಟಿನೊಳಗಡೆ ಬರುವಂತವರಿಗೆ ಮಾತ್ರ ಸಚಿವಗಿರಿ ಕೊಡುವಂತ ಎಲ್ಲಾ ಸಾಧ್ಯತೆಗಳು ಇದಾವೆ. ಅಶ್ವಿನಿ. ರೈಟ್ ಹನುಮಂತ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.